ರಾಮ್, ಏನು ಮಾಡ್ತಿದ್ಯಾ? ನೀವೇ ಹೇಳ್ದಾಗೆ ಮನೆಗೆ ಬಂದೆಲ್ಲ ಇತ್ಯರ್ಥ ಮಾಡಿದ್ದೀನಿ. ಇದು ಇತ್ಯರ್ಥನ? ನಿನಗೂ ಲೀಲಾಗೂ ಮದುವೆ ಆಗಿ ಈಗ ನೀವಿಬ್ರು ಗಂಡ ಹೆಂಡತಿ. ಅಮ್ಮ, ಅದು ಮೋಸದ ಮದುವೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಲೀಲಾ ವಿವರವಾಗಿ ಹೇಳಿದಾಳಲ್ಲಪ್ಪ. ಅದನ್ನ ಸಾಬೀತುಪಡಿಸೋದಕ್ಕೆ ಸಾಕ್ಷಿ ಕೊಡೋದ್ರಲ್ಲಿ ಸೋತಿದ್ದಾಳಲ್ಲ. ಜನಾಪವಾದಕ್ಕೂ ಹೆದರ್ದೆ ನಿನ್ನ ಜೊತೆ ಮದುವೆನೇ ಬೇಡ ಅಂತ ಓಡೋದು ಹುಡುಗಿ ಮತ್ತೆ ನಿನ್ನ ಕೈಯೆಲ್ಲ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತಂದ್ರೆ ಅವಳು ಹೇಳ್ತಿರೋ ಮಾತಲ್ಲಿ ಸತ್ಯ ಇದೆ ಅಂತ ನಿನಗನ್ನಿಸ್ಲಿಲ್ವಾ? ಅವಳ ಕಣ್ಣಲ್ಲಿ ನಿನಗೆ ಪ್ರಾಮಾಣಿಕತೆ ಕಾಣಿಸ್ಲಿಲ್ವಾ? ಒಂದ್ಸಲ ನಿನ್ನ ಆತ್ಮಸಾಕ್ಷಿನ ಪ್ರಶ್ನೆ ಮಾಡಿ ನೋಡ್ಕೊ. ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗಿರೋದು ನಾನಲ್ಲ, ಅವಳು. ತಾನು ಮಾಡಿರೋದು ಸರಿನಾ ತಪ್ಪಾ ಅಂತ. ಅವಳು ಮಾಡಿರೋದು ಸರಿನೇ ಅನ್ನೋದಾದ್ರೆ ಒಂದು ಸಾಕ್ಷಿ ತಗೊಂಬಂದು ಮುಂದೆ ನಿಲ್ಲಿಸ್ಲಿ. ಆಗ ಇಲ್ಲಿರೋ ಗೊಂದಲಗಳಿಗೆಲ್ಲ ತೆರೆ ಬೀಳುತ್ತಲ್ವಾ? ರಾಮ್, ಅವತ್ತು ಆ ರಾಮ ಯಾರ್ದೋ ಮಾತು ಕಟ್ಕೊಂಡು ಸೀತೆ ಮೇಲೆ ಅನುಮಾನ ಪಟ್ಟ. ಇವತ್ತು ನೀನು ಸಾಕ್ಷಿ ಒಂದಿಲ್ಲ ಅನ್ನೋ ಕಾರಣಕ್ಕೆ ಲೀಲಾನ್ ದೂಷಣೆ ಮಾಡ್ತಿದೀಯಲ್ಲ, ತುಂಬ ದೊಡ್ಡ ತಪ್ಪು. ಇಲ್ಲಮ್ಮ, ಆವತ್ತು ರಾಮ ಅನುಮಾನನ ಕ್ಲಿಯರ್ ಮಾಡೋದಕ್ಕೆ ಆ ನಿರ್ಧಾರ ತಗೊಂಡ. ಹಾಗೆ ನಾನಿವತ್ತು ನನ್ನ ಸೊಸೆಯಂದಿರಿಗೋಸ್ಕರ ನಾನು ಅವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಆತುರವಾದ ನಿರ್ಧಾರ ತಗೊಳ್ಳೋದು ದೊಡ್ಡ ತಪ್ಪಾಗುತ್ತಲ್ವ ರಾಮ್? ಯಾರಿಗೋಸ್ಕರ ತಗೋತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಮ್ಮ. ಇದೇ ಲೀಲಾನ ನಾನು ಆಯ್ಕೆ ಮಾಡಿದಾಗ ನನ್ನ 3 ಜನ ಸೊಸೆಯಂದಿರು ಒಂದೂ ಮಾತಾಡದೆ ಒಪ್ಕೊಂಡ್ರು. ನನ್ನ ಮಾತಿಗೆ ಬೆಲೆ ಕೊಟ್ಟು ಮುಂದೆ ನಿಂತು ಓಡಾಡಿದ್ರು. ಅಂತ ನನ್ನ ಸೊಸೆಯಂದಿರು ಇವತ್ತು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದಾರೆ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ, ಆ ಲೀಲಾ ಎಷ್ಟು ದೊಡ್ಡ ತಪ್ಪು ಮಾಡಿರ್ಬೋದು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ನೋಡಮ್ಮ, ಎಷ್ಟೇ ಪ್ರೀತಿ ವಿಶ್ವಾಸ ಇದ್ರೂ ಈ ಮನೇಲಿರೋ ಪ್ರತಿಯೊಂದು ಸಂಬಂಧನೂ ಒಂದೊಂದು ಗಾಜಿನ ಮನೆ ಥರ. ಇಷ್ಟು ವರ್ಷ ಆ ಗಾಜಿನ ಮನೆ ಮೇಲೆ ಒಂದು ಕಲ್ಲು ಬೀಳದಿರೋ ಹಾಗೆ ಕಾಪಾಡ್ಕೊಂಬಂದಿದ್ದೀನಿ. ಈಗ ಈ ಲೀಲಾ ಅನ್ನೋ ಕಲ್ಲು ಬೀಳುತ್ತೆ ಅಂತ ಗೊತ್ತಿದ್ರು ಅದಕ್ಕೆ ಸಪೋರ್ಟ್ ಮಾಡೋದು ತುಂಬ ದೊಡ್ಡ ಅಪರಾಧ ಆಗುತ್ತಮ್ಮ. ರಾಮ್, ನಿನ್ನ ಹತ್ರ ಮಾತಾಡಿ ಗೆಲ್ತೀನಿ ಅನ್ನೋ ನಂಬಿಕೆ ಆಗಲಿ ಶಕ್ತಿ ಆಗಲಿ ನನಗಿಲ್ಲ. ಆದರೂ ಕೊನೆ ಸರಿ ಕೇಳ್ತಾ ಇದ್ದೀನಿ, ಇದೇ ನಿನ್ನ ನಿರ್ಧಾರನಾ? ಈ ಏಜೆ ಒಂದ್ಸತಿ ನಿರ್ಧಾರ ಮಾಡಿದ್ಮೇಲೆ ಮತ್ತದ್ರ ಬಗ್ಗೆ ಯೋಚನೆ ಮಾಡಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಇದರಿಂದ ನಿನ್ನ ಮನ್ಸಿಗೆ ಬೇಜಾರಾಗಿದ್ರೆ ಐ ಆಮ್ ಸಾರಿ ಮಾ. ಆಯ್ತಪ್ಪ, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ನೋಡಿ, ನೀವೆಲ್ಲ ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲ, ಮೋಸ ಮಾಡಿರೋ ನಿಮ್ ಮಗಳಿಗೆ ಶಿಕ್ಷೆ ಕೊಡ್ತಾ ಇದ್ದೀವಿ. ನಿಮ್ಮ ಆಸೆಗಳಿಗೆ ಕೊಳ್ಳಿ ಇಡ್ತಿದೀವಿ. ನಿಮ್ಮ ಸ್ಥಾನ ಎಲ್ಲಿ ಅನ್ನೋದನ್ನ ಅರ್ಥ ಮಾಡಿಸ್ತಿದ್ದೀವಿ. ನೋಡಿ, ನೀವು ಹೇಳ್ದಾಗೆ ನಮ್ಮ ಅಕ್ಕ ಮೋಸ ಮಾಡಿಲ್ಲ. ಕರೆಕ್ಟ್. ನಿಮ್ಮ ಅಕ್ಕ ಒಬ್ಳೇ ಮೋಸ ಮಾಡಿಲ್ಲ, ನಿಮ್ ಇಡೀ ಫ್ಯಾಮಿಲಿ ಪ್ಲಾನ್ ಮಾಡ್ಕೊಂಡು ನಮಗ್ ಮೋಸ ಮಾಡಿದಿರ. ನೋಡಿಮ್ಮ, ಯಾವ ತಂದೆ ತಾಯಿ ಕೂಡ ತನ್ನ ಮಗಳಿಗೆ ಕನ್ಯಾದಾನ ಮಾಡದೆ ಮದುವೆ ಮಾಡಕ್ಕೆ ಇಷ್ಟಪಡ್ತಾರೆ ಹೇಳಿ? ನಾವು ಬಡವರೇ ಇರ್ಬೋದು, ಜೀವನದಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿದ್ದೀವಿ. ಆದರೆ ಯಾವತ್ತೂ ಈ ಅರಮನೆಗೆ ಆಸೆ ಪಟ್ಟವರಲ್ಲ. ನನ್ನ ಮಗಳ ಜೀವನದಲ್ಲಿ ಏನೇನು ನಡೆದಿದೆಯೋ ಅದೆಲ್ಲವೂ ನಮ್ಮ ಕಲ್ಪನೆಗೆ ಮೀರಿದ್ದು. ಗೆದ್ರೆ ಆಡಕ್ ಬಂದಿದ್ದೆ, ಸೋತ್ರೆ ನೋಡಕ್ ಬಂದಿದ್ದೆ ಅನ್ನೋ ಜಾಯಮಾನ್ದವ್ರು ನೀವು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಲಕ್ಷ್ಮಿ, ಕಣ್ಣ ಮುಚ್ಚೆ ಆಡೋದಿಕ್ಕೆ ಇದು ಆಟ ಅಲ್ಲಮ್ಮ, ಜೀವನ. ಈ ಮದುವೆ ಆದ್ರೆ
ನೀವ್ಯಾರೂ ಒಪ್ಕೊಳ್ಳಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದ್ದು ಅವಳ ಹಸೆಮಣೆ ಏರಿದಾಳೆ ಅಂದರೆ ಅದು ಅವಳ ತಂಗಿಗೋಸ್ಕರನೇ. ಇದನ್ನ ಅವಳ ತಾಯಿಯಾಗಿ ನಾನು ಧೈರ್ಯವಾಗಿ ಹೇಳ್ತೀನಿ. ಹೌದೌದು, ನಿಮ್ ಮಗಳು ಕರ್ನಾಟಕದ ಹೆಮ್ಮೆಯ ಪುತ್ರಿ. ಮನೆಗ್ ಕರ್ಕೊಂಡೋಗಿ ಜೋಪಾನ ಕಾಪಾಡ್ಕೊಡಿ. ಯಾಕಂದ್ರೆ ಇವಳು ಎಲ್ಲೂ ಸಿಕ್ಕದೇ ಇರೋ ಕೊಹಿನೂರ್ ವಜ್ರ ಅಲ್ವಾ. ನಮ್ಮ ಮಕ್ಕಳು ನಮಗೆ ಅದಕ್ಕಿಂತನೂ ಹೆಚ್ಚು. ಆದರೆ ಒಂದಂತೂ ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಮಕ್ಕಳು ನಮಗೆ ಯಾವತ್ತೂ ಭಾರ ಅಲ್ಲ. ಅವ್ರನ್ನ ಸಾಕೋ ಶಕ್ತಿ ನಮಗಿದೆ. ಆದರೆ ನೀವು ಹೊರಿಸಿರೋ ಅಪವಾದ ಹೊರ ಶಕ್ತಿ ನಮಗಿಲ್ಲ. ಬರಲೇಬೇಕು. ಗಂಡ ಹೊಡೆದಂಗ್ ಮಾಡಿದ್ರೆ ಹೆಂಡತಿ ಅತ್ತಂಗ್ ಮಾಡದ್ಲಂತೆ, ತಂಗಿ ಕಿಡ್ನಾಪ್ ಆದ್ಲಂತೆ, ಅವಳನ್ನ ಕಾಪಾಡೋದಕ್ಕೆ ಅಕ್ಕ ಹಸೆಮಣೆ ಇರೋದ್ಲಂತೆ. ವಾವ್, ವಾಟ್ ಅ ಕಾಮಿಡಿ. ನೋಡಿ, ಸೆಕ್ಯೂರಿಟಿ ಬರೋ ಮೊದಲು ನೀವೇ ಇಲ್ಲಿಂದ ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಮನೆಯಿಂದ ನಾವ್ ಹೇಗ್ ಹೊರಗೆ ಹಾಕಿದ್ವೋ ಹಾಗೆ ಅವರು ಗೇಟಿಂದ ಹೊರಗೆ ಹಾಕ್ತಾರೆ. ಹಲೋ, ಏನ ನಾಲ್ಗೆ ಉದ್ದ ಇದೆ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ? ನೋಡಿ, ನನ್ನ ಮಗಳ ಕೊರಳಿಗೆ ತಾಳಿ ಬಿದ್ದಿದೆ. ನೀವು ಒಪ್ಕೊಂಡ್ರು ಬಿಟ್ರು ಅವಳು ಈ ಮನೆ ಸೊಸೆಯನ್ನೇ. ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮನ್ನ ಹೊರಗೋಗಿ ಅಂತ ಕಳಿಸ್ತಿರೋ ನೀವೇ ನಮ್ಮ ಮನೆವರೆಗೂ ಬರ್ತೀರಾ. ಅಷ್ಟೇ ಅಲ್ಲ, ನನ್ನ ಮಗಳಿಂದಾನೇ ಈ ಮನೆ ದೀಪನ ಬೆಳಗಿಸ್ತೀರಾ. ಇದು ನಾನು ಮಾಡ್ತಿರೋ ಶಪಥ ಶಪಥ ಶಪಥ. ಮಗಳೇ, ನೀನು ಏನೂ ಯೋಚನೆ ಮಾಡ್ಬೇಡ. ಇವರಾಗೆ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ, ನೀನು ಈ ಮನೆ ಮಹಾರಾಣಿ ಆಗ್ತೀಯ. ಅದು ನಮಗೆ ಯಾರಿಂದಲೂ ತಪ್ಪಿಸಕ್ಕಾಗಲ್ಲ.